ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ಶ್ರುತಿ ಶಂಕರ್. ಇವತ್ತು ನಾವು ಯಶವಂತಪುರದಲ್ಲಿರುವಂಥ CIM ಹಾಸ್ಪಿಟಲ್, ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಲ್ಲಿದ್ದೀವಿ. ಸೊ ಇಲ್ಲಿ ತುಂಬ ಜನ ಪೇಷಂಟ್ಸ್ಗಳು ಹುಡ್ಕೊಂಡು ಬರ್ತಾರೆ. ಯಾವುದೇ ಪ್ರಚಾರ ಇಲ್ಲ, ಮೌತ್ ಟು ಮೌತ್ ಪ್ರಚಾರದಿಂದಾಗಿ ಜನ ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಯಾಕೆ ಬರ್ತಾರೆ? ಯಾಕಂತ ಹೇಳಿದ್ರೆ ಇಲ್ಲಿ ಪೇಷಂಟ್ ಬಂದ ತಕ್ಷಣ ಅವರ ಫುಲ್ ದೇಹವನ್ನ ಪರೀಕ್ಷೆ ಮಾಡಿ ಅವರಿಗೆ ಯಾವ ರೀತಿಯ ಆರೋಗ್ಯ ಸಮಸ್ಯೆ ಇದೆ ಅಂತ ಪತ್ತೆ ಹಚ್ಚಿ ಅದಕ್ಕೆ ತಕ್ಕಂತೆ ಮೆಡಿಸಿನ್ ಅನ್ನ ಕೊಡ್ತಾರೆ. ಇಲ್ಲಿ ಹಲವಾರು ರೀತಿಯ ಆರೋಗ್ಯ ಸೌಲಭ್ಯಗಳು ಕೂಡ ಲಭ್ಯ ಇದೆ. ಬನ್ನಿ ಈ ಹಾಸ್ಪಿಟಲ್ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಾಹಿದ್ ಮೊಹಮ್ಮದ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹಾಸ್ಪಿಟಲ್ಗೆ ಬಂದಾಗ ನನಗೆ ಕುತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ, ಅಷ್ಟೊಂದು ಪೇಷಂಟ್ಸ್ ಇದ್ದಾರೆ ಇಲ್ಲಿ. ಸೊ ಪೇಷಂಟ್ಸ್ ಗಳಿಗೆ ಹೇಗೆ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ? ಹುಡ್ಕೊಂಡು ಹೆಂಗ್ ಬರ್ತಿದ್ದಾರೆ? ಯಾಕೆ ಬರ್ತಿದ್ದಾರೆ? ಇಲ್ಲಿಗೆ ಯಾಕೆ ಬರ್ತಿದ್ದಾರೆ ಅವರು? ನೋಡಿ, ಫಸ್ಟ್ ನಾನು ಬೆಂಗಳೂರಲ್ಲಿ ಆಕ್ಚುಲಿ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ 5 ವರ್ಷ ಆಗ್ತಾ ಬಂತು. ಈಗ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದು ದಾವಣಗೆರೆಯಲ್ಲಿ. 7 ವರ್ಷ ಆಗಿದೆ. ಸ್ಟಾರ್ಟ್ ಮಾಡಿ ಎರಡು ವರ್ಷದಲ್ಲಿ ಆಲ್ಮೋಸ್ಟ್ ದಾವಣಗೆರೆಯಲ್ಲಿ ನನಗೆ ಆಲ್ಮೋಸ್ಟ್ 50 to 70 ಪೇಷಂಟ್ಸ್ ಪರ್ ಡೇ ನಾನು ಆಗಲೇ ನೋಡ್ತಾ ಇದ್ದೆ. ಸ್ಟಾರ್ಟ್ ಮಾಡಿ ವಿತಿನ್ 2 years. ಹಾಗಾದ್ರೆ ಅಷ್ಟು ನಂಬರ್ ಆಫ್ ಪೇಷಂಟ್ಸ್ ವಿತಿನ್ ಸ್ಪ್ಯಾನ್ ಆಫ್ 2 years ರೀಚ್ ಆಗೋದು ತುಂಬ ಕಷ್ಟ. ಸ್ಟಾರ್ಟ್ ಆಗಿ 6 ತಿಂಗಳಿಗೆ ಆಲ್ಮೋಸ್ಟ್ ಒಂದು 25-30 ಪೇಷಂಟ್ಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ವಿ. ಅದಾದ್ಮೇಲೆ ವಿತಿನ್ ಸ್ಪ್ಯಾನ್ ಆಫ್ 2 years ಆಲ್ಮೋಸ್ಟ್ 70-80 ತನಕ ಪೇಷಂಟ್ಸ್ ರೀಚ್ ಆದರು. ಸೊ ಅಲ್ಲಿ ಆಲ್ಮೋಸ್ಟ್ ಆಲ್ ಏನು ನಮಗೆ ಕರ್ನಾಟಕದಿಂದ, ಮುಂಬೈಯಿಂದ ಆಗ್ಬೋದು, ಮಲೇಷಿಯಿಂದ ಆಗ್ಬೋದು, ದುಬೈಯಿಂದ ಆಗ್ಬೋದು, ಪೇಷಂಟ್ಸ್ ಎಲ್ಲ ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಹಾಗೆ ನನಗೆ ಹೇಗಾಯಿತು, ಒಬ್ಬರು ಸೆಲೆಬ್ರಿಟಿ ರಾಘವೇಂದ್ರ ರಾಜ್ಕುಮಾರ್ ಅವರು, ಸೊ ಅವ್ರ PA ಕಡೆಯಿಂದ ನನಗೊಂದು ಕಾಲ್ ಬಂತು. ಏನು, ಅವ್ರಿಗೆ ಸ್ಟ್ರೋಕ್ ಆಗಿದೆ. ಸೊ 6 years ಆಯಿತು ಸ್ಟ್ರೋಕ್ ಆಗಿ, ಎಲ್ಲ ಕಡೆ ತೋರಿಸ್ತಿದ್ದಾರೆ. ಇನ್ನೂ ಆಲ್ಮೋಸ್ಟ್ ಅವ್ರು ಬೆಡ್ ರಿಡನೇ ಇದ್ದಾರೆ. ಸೊ ಅವ್ರಿಗೆ ನಿಮ್ಮ ಕಡೆಯಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಬಂತು. ಸೊ ಒಬ್ರು ಸೆಲೆಬ್ರಿಟಿ, ಒಂದು ಕಡೆಯಿಂದ ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಕೂಡ. ಸೊ ಅವ್ರ ಫ್ಯಾಮಿಲಿ ಅವರು ನಮ್ಮಿಂದ ಏನಾದರೂ ಹೆಲ್ಪ್ ಆಗುತ್ತಾ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಸ್ಟಾಫ್ ಜೊತೆ ಬಂದೆ. ಸೊ ಫಸ್ಟ್ ಡೇ ಅವ್ರ ಮನೆಗೆ ವಿಸಿಟ್ ಮಾಡಿದ್ವಿ. ಅವ್ರಿಗೆ ನಡೆಯೋದಕ್ಕೂ ತುಂಬ ಕಷ್ಟ ಆಗ್ತಿತ್ತು. ನಡೆಯೋದಕ್ಕೂ ಸ್ವಲ್ಪ ತುಂಬ ಲಿಂಪಿಂಗ್ ಎಲ್ಲ ಜಾಸ್ತಿ ಇತ್ತು. ಆಲ್ಮೋಸ್ಟ್ ಕಂಪ್ಲೀಟ್ ತರೋ ಎಕ್ಸಾಮಿನೇಷನ್ ತೊಗೊಂಡಿದ್ದಾದ್ಮೇಲೆ ಅವ್ರಿಗೇನು ಕಂಡೀಷನ್ ಇದೆ ಎಕ್ಸ್ಪ್ಲೇನ್ ಮಾಡಿ ಟ್ರೀಟ್ಮೆಂಟ್ ಅವತ್ತಿನ ಸ್ಟಾರ್ಟ್ ಮಾಡಿದ್ವಿ. ಸೊ ಸೆಲೆಬ್ರಿಟಿ ಈಗ ಟ್ರೀಟ್ಮೆಂಟ್ ಸ್ವಲ್ಪನೂ ಅವ್ರಿಗೆ ಹೆಚ್ಚು ಕಮ್ಮಿ ಏನೂ ಆಗೋಗಿಲ್ಲ. ಸೊ ಒಂದು ಕಡೆಯಿಂದ ಟ್ರೀಟ್ಮೆಂಟ್ ಆದ್ಮೇಲೆ ಯಾಕೆ ಹೆಚ್ಚು ಕಮ್ಮಿ ಅಂದರೆ, ಸಮ್ಟೈಮ್ಸ್ ಸ್ಟ್ರೋಕ್ ಆಗಿರೋಲ್ಲಿ ಮಸಲ್ ಕೂಡ ವೀಕ್ ಆಗಿರುತ್ತೆ, ಜಾಯಿಂಟ್ ಸ್ಟಿಫ್ನೆಸ್ ತುಂಬ ಇರುತ್ತೆ, ಪೇನ್ ಇರುತ್ತೆ. ಸಮ್ಟೈಮ್ಸ್ ಈಗ ಯಾವುದೇ ಸಿಂಪಲ್ ಎಕ್ಸಸೈಸ್ ಇಂದ ಆಗಲಿ, ಮಸಾಜ್ ಥೆರಪಿಯಿಂದ ಆಗಲಿ, ಏನಾದರೂ ಫಸ್ಟ್ ಟೈಮ್ ಒಬ್ಬ ಪೇಷಂಟ್ಗೆ ತುಂಬ ದಿನ ಆದ್ಮೇಲೆ ಕೊಟ್ಟರೆ ಅವ್ರಿಗೆ ಪೇನ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಆ ಥರ ಏನಾದರೂ ಆಗುತ್ತೋ ಅನ್ನೋ ಭಯ ಇತ್ತು. ಸೊ ನೆಕ್ಸ್ಟ್ ವೀಕ್ ಅವ್ರ ಕಡೆಯಿಂದ ಕಾಲ್ ಬಂತು, ನನಗೆ ಸ್ವಲ್ಪ ಬೆಟರ್ ಫೀಲ್ ಆಗ್ತಿದೆ, ನೀವು ಬಂದು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತೇಳಿ. ಎಲ್ಲಿ? ದಾವಣಗೆರೆಯಿಂದ ಬೆಂಗಳೂರಿಗೆ. ಸೊ ಈಗ ದಾವಣಗೆರೆಯಿಂದ ಬೆಂಗಳೂರಿಗೆ ನಾವು ಎವ್ರಿ ವೀಕ್ ಒನ್ಸ್ ಎ ವೀಕ್ ಅವ್ರಿಗೆ ಬಂದು ನಮ್ದೆಲ್ಲ ಏನು ಟ್ರೀಟ್ಮೆಂಟ್ ಇದೆ, ಮಸಾಜ್ ಥೆರಪಿ ಆಗ್ಬೋದು, ಅಕ್ಯುಪಂಕ್ಚರ್ ಆಗ್ಬೋದು, ನಾವು ಜಾಯಿಂಟ್ ಏನು ಸ್ಟ್ರೆಚಿಂಗ್ ಕೊಡ್ತೀವಿ ಅದಾಗ್ಬೋದು, ಅವ್ರಿಗೆ ಸ್ವಲ್ಪ ಎಕ್ಸಸೈಸ್ ಹೇಳ್ಕೊಡ್ತಕ್ಕಂಥದ್ದು ಆಗ್ಬೋದು, ಅದೆಲ್ಲ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಗ್ರ್ಯಾಜುವಲಿ ಆಲ್ಮೋಸ್ಟ್ 4-5 weeks ಆಯಿತು. ಬಟ್ ದಾವಣಗೆರೆಯಿಂದ ಅವ್ರಿಗೊಬ್ಬರಿಗೆ, ನಾವು ಅಲ್ಲಿಂದ ನಾವು ಇಲ್ಲಿಗೆ ಬಂದು ಅವ್ರಿಗೊಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟು ಹೋಗ್ತಾ ಇದ್ದಿದ್ದು. ಈಗ ನಾವು ಬಂದಿದ್ದೆ ಯಾವುದೋ ಕಾರಣಕ್ಕೆ. ಈಗ ಸುಮ್ಮನೆ ಈಗ ಅವ್ರಿಗೊಬ್ಬರಿಗೆ ಟ್ರೀಟ್ಮೆಂಟ್ ಕೊಟ್ಟೋಗೋದಕ್ಕಿಂತ ಅಟ್ಲೀಸ್ಟ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಬೋದು ಅಂತ 5-6 ಜನಕ್ಕೆ ಅಂತ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಆಲ್ಮೋಸ್ಟ್ ಅದು 50ಕ್ಕೂ ಹೋಯ್ತು ಇಲ್ಲಿ ಸ್ಕೂಲಲ್ಲೇ. ಈಗ ಸ್ಕೂಲಲ್ಲೇ ಒಳ್ಳೆ ಕೌಂಟ್ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ 1 weekಲ್ಲೇ ನಾವು ಬಿಲ್ಡಿಂಗ್ ಸ್ಟಾರ್ಟ್ ಮಾಡಿದ್ವಲ್ಲ. ಫಸ್ಟ್ ಡೇ ನಮ್ದೊಂದು ಕ್ಲಿನಿಕ್ ಸೆಟಪ್ ಅಂತ ಎಲ್ಲಿ ಮಹಾಲಕ್ಷ್ಮಿ ಲೇಔಟ್ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಡೇನೆ ಆಲ್ಮೋಸ್ಟ್ ಕೌಂಟ್ 80 ಕ್ರಾಸ್ ಆಗಿತ್ತು. ಏನು ಪ್ರಚಾರ ಏನು ಇಲ್ದೇನೆ ವರ್ಡ್ ಆಫ್ ಮೌತ್. ರಾಘವೇಂದ್ರ ಸರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ ನಾನು ಟ್ರೀಟ್ಮೆಂಟ್ ಕೊಡ್ತಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಪ್ರಚಾರನೂ ಕೊಟ್ಟಿಲ್ಲ. ಇದುವರೆಗೂ ನಾನು ಕೊಟ್ಟಿಲ್ಲ. ಮೊನ್ನೆ ಸ್ವಲ್ಪ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ ಮೊನ್ನೆ ಆಲ್ಮೋಸ್ಟ್ ಒಂದು 6 months ಬ್ಯಾಕ್ ಇಬ್ರು ಬಂದಿದ್ರು. ಸೊ ಅವ್ರು ಹಾಗೆ ತರ ವ್ಲಾಗ್ ಏನ್ ಮಾಡ್ಬೇಕಾದ್ರೆ ಅವ್ರು ಕೇಳ್ದಾಗ ನಾವು ಹೇಳಿರೋದು. ಸೊ ನನ್ನ ಹತ್ರ ಇದ್ದಿದ್ದು ಒಂದು ಫೋಟೋ ನಾನು ಅವ್ರು ಕೊಟ್ಟಿರೋದು. ಬಟ್ ಆಲ್ಮೋಸ್ಟ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಆಫ್ಟರ್ 1 month ಸ್ಟಾರ್ಟ್ ಮಾಡಿದಾಗ 80 ಕೌಂಟ್ ಆಗಿತ್ತು. ಸೊ ಒಳ್ಳೆದೇ, ಎಲ್ಲರಿಗೂ ರೆಸ್ಪಾನ್ಸ್ ಸಿಕ್ತು. ಟ್ರೀಟ್ಮೆಂಟೇ ಮಾತಾಡಿರೋದು. ಟ್ರೀಟ್ಮೆಂಟ್ ಮಾತಾಡೋದಕ್ಕೆ ಕಾರಣ ಯಾಕಂದ್ರೆ ಈಗ ತೊಂದರೆ ಜನಗಳಿಗೆ ಆ ಥರ ಇದೆ. ಯಾಕಂದ್ರೆ ಈಗ ನೀವು 10 ಜನಕ್ಕೆ ಮಾತಾಡಿದ್ರೆ ಅಟ್ಲೀಸ್ಟ್ ಔಟ್ ಆಫ್ 10 ಅಲ್ಲಿ 7 to 8 ಮೆಂಬರ್ಸ್ ನೆಕ್ ಇಲ್ಲ, ಲೋ ಬ್ಯಾಕ್ ಇಲ್ಲ, ನೀ ಇಶ್ಯೂಸ್ ಇದ್ದೇ ಇರುತ್ತೆ. ಯಾಕೆ? ಬಿಕಾಸ್ ಆಫ್ ಲೈಫ್ ಸ್ಟೈಲ್ ಅಲ್ವಾ? ಸೊ 80 ಕೌಂಟ್ ಆಯಿತು. ಅಲ್ಲಿ ಆಲ್ಮೋಸ್ಟ್ ಏನು ಒಂದು 3 years ನಾವು ಕಂಟಿನ್ಯೂ ಮಾಡಿದ್ವಿ. 4 years ಕಂಟಿನ್ಯೂ ಮಾಡಿದ್ವಿ. ಲಾಸ್ಟ್ ಇಯರ್ ತನಕನೂ ಅಲ್ಲೇ ಇದ್ದಿದ್ದು. ಬಟ್ ಲಾಸ್ಟ್ ಇಯರ್ ತನಕ ಆಲ್ಮೋಸ್ಟ್ ಪರ್ ಡೇ 192 ಪೇಷಂಟ್ಸಿಗೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ. ಬಟ್ ಅಲ್ಲಿ ಇದ್ದಿದ್ದು ಜೆಂಟ್ಸ್ ಟ್ರೀಟ್ಮೆಂಟ್ ಸೆಕ್ಷನಲ್ಲಿ 2 ಮಸಾಜ್ ಟೇಬಲ್,
ಮತ್ತು 2 ಸ್ಟ್ರೆಚಿಂಗ್ ಟೇಬಲ್. ಲೇಡೀಸಲ್ಲಿ ಕೂಡ 2 ಇತ್ತು. ಸೊ 192 ಪೇಷಂಟ್ಸ್ಗೆ 2 ಮಸಾಜ್ ಟೇಬಲಲ್ಲಿ ಏನಾಗ್ತಿತ್ತು, ಆಲ್ಮೋಸ್ಟ್ 9 ಗಂಟೆಗೆ ಅಲ್ಲಿ ಪೇಷಂಟ್ ಬಂದರೆ ಅವ್ರ ಟ್ರೀಟ್ಮೆಂಟ್ ಮುಗಿಯೋ ಅಷ್ಟರಲ್ಲಿ ಸಂಜೆ 5 ಗಂಟೆ ಆಗ್ತಾಯಿತ್ತು. ಸೊ ಈಗ ಬೆಂಗಳೂರಲ್ಲಿ ಏನು ಅಂತ ಹೇಳಿದ್ರೆ, ಏನಾದರೂ ಮಾಡ್ಕೊಳ್ಳಿ, ನಮಗೆ ಕಾಯಿಸ್ಬೇಡಿ, ಕರೆಕ್ಟ್ ಆಯ್ತಾ. ಯಾಕಂದ್ರೆ ಟೈಮ್ ಯಾರ ಹತ್ರ ಇಲ್ಲ. ಆದ್ರೆ ಟೈಮ್ ಇರಲಿಲ್ಲ ಅಂದ್ರೆ ಎಲ್ಲರೂ ಈಗ ಕಾರ್ ಯಾವುದು ಬರ್ತಿರಲ್ಲ ಎತ್ತಿನ ಕಡೆಯಲ್ಲೇ ಬರ್ತಾ ಇದ್ರು ಅಲ್ವಾ. ಸೊ ಹಾಗೆ ಟೈಮ್ ಇಲ್ಲ. ಸೊ ವೇಟಿಂಗ್ ಜಾಸ್ತಿ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ಜನ ಆದರೂ ಸ್ವಲ್ಪ ಸಿಟ್ಟಾದರು, ಸ್ವಲ್ಪ ಜನ ಟ್ರೀಟ್ಮೆಂಟ್ ತೊಗೊಳ್ದೆ ಹಾಗೆ ಹೋದರು. ಈಗ ಯಾಕೆ ಅವ್ರಿಗೂ ಕೂಡ ನಾವು ಟ್ರೀಟ್ಮೆಂಟ್ ಕೊಡದೆ ಹಾಗೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಸೊ ಯಶವಂತಪುರದಲ್ಲಿ ಇದು ಕೂಡ ಸ್ವಲ್ಪ ರೆಂಟ್ ಜಾಸ್ತಿ ಆದರೂ ಆಗಲಿ ದೇವ್ರ ಮೇಲೆ ಭಾರ ಹಾಕಿ ಇಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಲ್ಲಿ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಲಾಸ್ಟ್ 2023 ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದ್ದು. 1 year ಆಗ್ತಾ ಬಂತು. ಸೊ ಸೇಮ್ ಫ್ಲೋ ಇಲ್ಲಿ ಮೇಂಟೈನ್ ಆಗ್ತಾ ಇದೆ. ಸರ್ ಬ್ಯಾಕ್ ಪೈನು ಜಾಯಿಂಟ್ ಪೈನ್ ಇತ್ತು, ಬಂದರೆ ಒಂದು 4 ವೀಕ್ ಆಯ್ತು ಬಂದು. 70% ಕಡಿಮೆ ಆಗಿದೆ ನನಗೆ. ಕಾಲು ನಡೆಯೋಕ್ಕಾಗ್ತಾ ಇದ್ದಿಲ್ಲ, ದೇಸಿ ನೋವು, ಅಜ್ಜೆ ಊರಕ್ಕಾಗ್ತಾ ಇದ್ದಿಲ್ಲ, ಆಮೇಲೆ ಸೊಂಟ ಬುಗ್ಗಕ್ಕೆ ಎದ್ದೇಳಕ್ಕಾಗ್ತಾ ಇದ್ದಿಲ್ಲ, ಏನು ವೀಟಿತ್ತಕ್ಕೂ ಆಗಲ್ಲ, ಆಮೇಲೆ ನಿದ್ದೆ ಮಾಡ್ತಾಯಿದ್ದಿಲ್ಲ. ಯಾರು ಹೇಳಿದ್ರೆ ಈ ಥರ ಬಂದು ಇಲ್ಲಿ ನೋಡ್ಸೋಕೆ ಬಂದಮೇಲೆ ನನಗೆಲ್ಲ ಚೆನ್ನಾಗಿ ನಡೆಯೋಕ್ಕೆಲ್ಲ ಆಯಿತು. ಸೊ ನಾನು ಪ್ರೊಫೆಷ್ನಲ್ ಏನಂದರೆ ಫೀಲ್ಡ್ ವರ್ಕು. ಸೊ ಹಾಗಾಗಿ ಏನಾಗುತ್ತೆ, ಸ್ವಲ್ಪ ಬ್ಯಾಕ್ ಪೇನ್ಸು ಇದೆಲ್ಲ ಬಂದು ಸ್ಟಿಫ್ನೆಸ್ ಇರ್ತಾಯಿತ್ತು. ಸೊ ಲಾಸ್ಟ್ ಒಂದು 5 yearsಯಿಂದ ಸ್ಟಿಫ್ನೆಸ್ಸು ಈ ಥರ ಇತ್ತು. ಬಂದೊಂದು 3-4 ಸೆಷನ್ಸ್ ಆಯ್ತು, ನಂದು 4 ಸೆಷನ್ ಕಂಪ್ಲೀಟ್ ಆಗಿದೆ. ಕಂಪೇರಿಟಿವ್ಲಿ ಬಿಫೋರ್ ನನಗಿಂತ ಈಗ ಒಂದು ಆಲ್ಮೋಸ್ಟ್ ಒಂದು 50% ಪೇಯ್ನ್ ರಿಲೀಫ್ ಆಗಿದೆ. ಸೊ ಸರ್ವಿಸ್ ಇಸ್ ಗುಡ್, ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನೀಗ ಒಂದು 4 ವೀಕ್ಸಿಂದ ಬರ್ತಾಯಿದ್ದೀನಿ ಇಲ್ಲಿ ಟ್ರೀಟ್ಮೆಂಟ್ಗೆ. ನಾನು ಬೇರೆ ಕಡೆ ಎಲ್ಲ ಕಡೆನೂ ತೋರಿಸ್ಕೊಂಡು ಬಂದೆ, ನನಗೆ ಏನೂ ಅದರದ್ದು ಗೊತ್ತಾಗಲಿಲ್ಲ. ಆದರೆ ಇಲ್ಲಿ ಬಂದ ಮೇಲೆ ನನಗೆ ಕೊಡ್ತಾ ಇರೋ ಟ್ರೀಟ್ಮೆಂಟಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಮತ್ತು ಆಫರ್ಡಬಲ್ ಆಗೂ ಇದೆ ಅಂತ, ಏನು ಕಾಸ್ಟ್ಲಿ ಇಲ್ಲ. ಮತ್ತು ಡಾಕ್ಟರ್ಸು, ಸ್ಟಾಫು ಎಲ್ಲ ತುಂಬ ಚೆನ್ನಾಗಿ ನೋಡ್ತಾರೆ. ನನಗೆ ಇಲ್ಲಿ ಬಂದ ಮೇಲೆ ನನಗೊಂದು ಸ್ವಲ್ಪ ಗುಣಮುಖ ಆಗ್ತಾಯಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಬ್ಯಾಕ್ ಪೈನು ಮತ್ತು ಮಂಡಿ ನೋವೆಲ್ಲ ಹೆಚ್ಚು ಕಡಿಮೆ ಒಂದು 8-9 ವರ್ಷದಿಂದ ಇತ್ತು. ನಾನು ಇದು ಟ್ರೀಟ್ಮೆಂಟು ಬೆಂಗಳೂರು, ಮೈಸೂರು, ಪೂನಾ, ಚೆನ್ನೈನಲ್ಲೂ ತೋರಿಸ್ದೆ, ಕೇರಳನಲ್ಲೂ ತೋರಿಸ್ದೆ. ಇನ್ನೊಬ್ಬರು ನಮ್ಮ ಫ್ರೆಂಡು ಮಲೇಷ್ಯಾ ಕರ್ಕೊಂಡು ಹೋಗಿದ್ರು. 8 days ಮಲೇಷ್ಯಾನಲ್ಲಿದ್ದೆ. ಅಲ್ಲೂ ಮಸಾಜ್ ಎಲ್ಲ ಮಾಡಿ, ಮಾಲಿಶ್ ಎಲ್ಲ ಮಾಡಿ ಟ್ರೀಟ್ಮೆಂಟ್ ತೊಗೊಂಡೆ. ಆದ್ರೂ ಕಡಿಮೆ ಆಗಿಲ್ಲ. ಎಲ್ಲರೂ ಡಾಕ್ಟ್ರು ಆಪ್ರೇಷನ್ನೇ ಮಾಡಬೇಕು ಅಂತ ಅಂದರು. ಆಮೇಲೆ ನಾನಿಲ್ಲಿ 2021 ತೋರಿಸ್ತಾ ಇದ್ದೀನಿ. 21, 22, 23, 24 ಕಂಟಿನ್ಯೂ ಇಲ್ಲೇ ಬಂದು ಟ್ರೀಟ್ಮೆಂಟ್ ತೆಗೆದ್ಮೇಲೆ ಅದಾದಮೇಲೆ ಮೊದಲೇ ನನಗೆ ನೋವಾದರೆ ನಡೆಯೋಕ್ಕೂ ಆಗ್ತಾಯಿರಲಿಲ್ಲ. ಬೆಡ್ನಲ್ಲೇ ಮಲಗಬೇಕಾಗಿತ್ತು. ನಾನು ವಾರಾನ್ಗಟ್ಟಲೆ 2 ವಾರ 3 ವಾರ ಬೆಡ್ ರೆಸ್ಟೇ ಇರಬೇಕಾಗಿತ್ತು. ಭಾಳ ತೊಂದರೆ ಇತ್ತು. ನಾನು ಇಲ್ಲಿ ಡಾಕ್ಟ್ರ್ ಹತ್ರ ಬಂದು ಈ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಬೇಕಾದ್ರೆ ನನಗೆ ಇವಾಗ ಭಾಳ ಆರೋಗ್ಯ ಚೆನ್ನಾಗಿತ್ತೆ. ಒಳ್ಳೆ ಟ್ರೀಟ್ಮೆಂಟ್ ಹಿಡಿಯಿತು ನನಗೆ ಇಲ್ಲಿ. ನನ್ನ ಆರೋಗ್ಯನೂ ಚೆನ್ನಾಗಿತ್ತೆ. ಬ್ಯಾಕ್ ಪೇನು ಇವಾಗ ನನಗೆ ಮೊದಲಂಗಿಲ್ಲ, ಇವಾಗ ಭಾಳ ಚೆನ್ನಾಗಿದೆ. ಸೊ ನೇಚರ್ ಕ್ಯೂರ್ ಹಾಸ್ಪಿಟಲ್ ಅಂತ ನೀವು ಅದಕ್ಕೊಂದು ಟೈಟಲ್ ಕೊಟ್ಟಿದ್ದೀರಾ. ಅಂದ್ರೆ ನೇಚರಲ್ಲಿ ಸಿಗುವಂತ ವಸ್ತುಗಳನ್ನ ಬಳಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ. ಯಾವ ತರ ಟ್ರೀಟ್ಮೆಂಟ್ ಇಲ್ಲಿ ಲಭ್ಯ ಇದೆ? ಈಗ ನ್ಯಾಚುರಲ್ ಆಗಿ ಅಂತ ಮಾತಾಡೋದಾದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ನಮ್ಗೆ ಬರ್ತಾ ಇರೋ ಕೇಸಸಲ್ಲಿ ಆಲ್ಮೋಸ್ಟ್ 90% ಇರೋದು ಲೋ ಬ್ಯಾಕ್ ಕೇಸ್, ನೆಕ್ ಪೇಸ್, ನೀ ಪೇನ್ ಆಲ್ಮೋಸ್ಟ್ ಒಂದು 20-30% ಕೇಸಸಲ್ಲಿ ಬರುತ್ತೆ. ಬಟ್ ಆಲ್ಮೋಸ್ಟ್ 90% ಬರ್ತಾ ಇರೋದು ನೆಕ್ ಮತ್ತು ಲೋ ಬ್ಯಾಕ್. ಬೇರೆ ಎಲ್ಲ ಕ್ರಾನಿಕ್ ಕೇಸಸ್ ಕೂಡ ನಾವು ಮ್ಯಾನೇಜ್ ಮಾಡ್ತೀವಿ. ಲೈಕ್ ಹೈಪರ್ಟೆನ್ಷನ್ ಆಗ್ಬೋದು, ಡಯಾಬಿಟಿಸ್ ಆಗ್ಬೋದು, ಅಲರ್ಜಿ ಕೇಸಸ್ ಆಗ್ಬೋದು. ಬಟ್ ಆ ಥರದವ್ರಿಗೆ ನಾವಿಲ್ಲಿ ಯಾವುದೇ ಥರದ್ದು ಏನೋ ಟ್ರೀಟ್ಮೆಂಟ್ ಅಂದರೆ ಫಿಸಿಕಲ್ ಟ್ರೀಟ್ಮೆಂಟ್ ಯಾವುದೂ ಅವ್ರಿಗೆ ಕೊಡ್ತಾ ಇಲ್ಲ. ಅವ್ರಿಗೆ ಜಸ್ಟ್ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಬೋದು, ಇಲ್ಲ ಅಲರ್ಜಿ ಇದ್ದರೆ ಡಯಟಲ್ಲಿ ಏನಾದರೂ ಚೇಂಜ್ ಮಾಡ್ತಕ್ಕಂಥ ಆಗ್ಬೋದು, ಇಲ್ಲ ಅವರಿಗೆ ಶುಗರ್ ಅಕಸ್ಮಾತ್ ಏನಾದರೂ ಹೆವಿ ಡೋಸ್ ಏನಾದರೂ ಮೆಡಿಸಿನ್ ತೊಗೊಳ್ತಿದ್ರೆ ನಮ್ಮ ನಾಲೆಡ್ಜ್ ಪ್ರಕಾರ ಆ ಡೋಸ್ ಸ್ವಲ್ಪ ಕಡಿಮೆ ಮಾಡಿ ಅವ್ರಿಗೆ ಸ್ವಲ್ಪ ಡಯಟ್ ಏನಾದರೂ ಹೇಳ್ತಕ್ಕಂಥದ್ದಾಗ್ಬೋದು ಆ ಥರ ಕೇಸಸಲ್ಲಿ. ಬಟ್ ಉಳಿದಿದ್ದು ನೆಕ್ ಮತ್ತು ಲೋ ಬ್ಯಾಕ್ ಪೇನ್ ಕೇಸಸಲ್ಲಿ ಏನಾಗ್ತದೆ, ಆಲ್ಮೋಸ್ಟ್ ಬರ್ತಿರೋದು ಯಾಕೆ ನೆಕ್ ಮತ್ತು ಲೋ ಬ್ಯಾಕ್ ಪೇನ್ ಬಿಕಾಸ್ ಆಫ್ ಲೈಫ್ ಸ್ಟೈಲ್. ಒಂದು ಡ್ರೈವಿಂಗ್ ಆಗ್ಬೋದು, ಇಲ್ಲ ಆಲ್ಮೋಸ್ಟ್ ಸಿಟ್ಟಿಂಗ್ ಆಗ್ಬೋದು, ಇಲ್ಲ ಸಿಸ್ಟಮ್ ಮುಂದೆ ಕೆಲಸ ಮಾಡೋದಾಗ್ಬೋದು. ಆಲ್ಮೋಸ್ಟ್ ಎಲ್ಲರದು ಆಗಲಿ ಮೈಂಡ್ ಸೆಟ್ಟಿಗೆ ಸ್ವಲ್ಪ ಫ್ರೀ ಕೂತಿದ್ರೆ ಅಂದರೆ ಎಲ್ಲರೂ ಏನು ಮಾಡ್ತಾರೆ, ಮೊಬೈಲ್ ಯೂಸ್ ಮಾಡ್ತಾರೆ ಅಲ್ವಾ, ಮೊಬೈಲ್ ನೋಡ್ತಾರೆ. ಸೊ ಈ ಲೈಫ್ ಸ್ಟೈಲಿಂದ ಏನಾಗ್ತದೆ, ನೆಕ್ ಮತ್ತು ಲೋ ಬ್ಯಾಕ್ ಮಸಲ್ಸ್ ಮೇಲೆ ಬರ್ಡನ್ ಜಾಸ್ತಿ ಆಗಿ ನೆಕ್ ಮತ್ತು ಲೋ ಬ್ಯಾಕ್ ಮಸಲ್ ಸ್ಟಿಫ್ ಆಗ್ತದೆ. ಈಗ ಸ್ಟಿಫ್ ಆಗಿರೋ ಮಸಲ್ಸ್ಗೆ ಈಗ ನಾವು ಮೆಡಿಸಿನ್ ಜಸ್ಟ್ ಪೇನ್ ಕಿಲ್ಲರ್ ತೊಗೊಂಡ್ರೆ ಪೇನ್ ಜಾಸ್ತಿ ಇದ್ರೆ ಪೇನ್ ಮಾತ್ರ ಕಡಿಮೆ ಆಗುತ್ತೆ, ಮಸಲ್ ಯಾವತ್ತೂ ಫ್ರೀ ಆಗಲ್ಲ ಅಲ್ವಾ. ಸೊ ನೆಕ್ ಮತ್ತು ಲೋ ಬ್ಯಾಕ್ ಮಸಲ್ ಯಾವಾಗ ಸ್ಟಿಫ್ ಆಗಿರುತ್ತೆ, ಆ ಸ್ಟಿಫ್ನೆಸ್ನ ಕಡಿಮೆ ಮಾಡಬೇಕು ಅಂದರೆ ಮೆಡಿಸಿನ್ ತೊಗೊಳ್ಳಿ ಬಿಡಲಿ, ಜೊತೆಗೆ ಅವ್ರಿಗೆ ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಅಂದರೆ ಎಕ್ಸಸೈಸಲ್ಲಿ ಬೇಕು ಆಯಿತಾ. ಸೊ ಆ ಮಸಲ್ ಫ್ರೀ ಮಾಡಲಿಕ್ಕೆ ಒಂದು ನಾವಿಲ್ಲಿ ಟ್ರೀಟ್ಮೆಂಟ್ ಯೂಸ್ ಮಾಡ್ತಿರೋದು ಒಂದು ಮಸಾಜ್ ಥೆರಪಿ ಮಾಡ್ತೀವಿ, ಆಮೇಲೆ ಕಪ್ಪಿಂಗ್ ಮಾಡ್ತೀವಿ.
ಅಕ್ಯುಪಂಕ್ಚರ್ ಮಾಡ್ತೀವಿ, ಆಮೇಲೆ ಎಕ್ಸಸೈಸ್ ಥೆರಪಿ ಮಾಡ್ತೀವಿ. ಆಮೇಲೆ ನಮ್ಮದು ಮೇನ್ ಅಂದರೆ ಜಾಯಿಂಟ್ ಏನಾದರೂ ತುಂಬ ಸ್ಟಿಫ್ ಆಗಿದ್ರೆ ಆ ರೇಂಜ್ ಆಫ್ ಮೂಮೆಂಟ್ ಇಂಪ್ರೂವ್ ಮಾಡಲಿಕ್ಕೆ ಕಂಪ್ಲೀಟ್ ಸ್ಟ್ರೆಚ್ ಮಾಡ್ತೀವಿ. ಈಗ ಯಾರೋ ಒಬ್ಬರು ಎಕ್ಸಸೈಸ್ ಏನಾದರೂ ಮಾಡ್ತಿದ್ದಾರೆ, ಆ ಎಕ್ಸಸೈಸಿಂದ ಅವ್ರೇನು ಒಂದು 40-50% ಅವ್ರ ಜಾಯಿಂಟನ್ನು ಅವ್ರ ಮಸಲ್ನ ಸ್ಟ್ರೆಚ್ ಮಾಡ್ಬೋದು. ಸೊ ಪ್ಯಾಸಿವ್ ಆಗಿ ಅವ್ರಿಗೆ ಕಂಪ್ಲೀಟ್ ಸ್ಟ್ರೆಚ್ ಮಾಡೋಕ್ಕಾಗಲ್ಲ. ಸೊ ಪ್ಯಾಸಿವ್ ಆಗಿ ಯಾವ ಮಸಲ್ ಅವ್ರಿಗೆ ಸ್ಟಿಫ್ ಆಗಿದೆ, ಆ ಮಸಲ್ ಸ್ವಲ್ಪ ಯಾವ ಜಾಯಿಂಟ್ ಸ್ಟಿಫ್ ಆಗಿದೆ ಆ ಮಸಲ್ ಸ್ವಲ್ಪ ಸ್ಟ್ರೆಚ್ ಮಾಡಲಿಕ್ಕೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ಅವ್ರಿಗೆ ನಾವು ರೇಂಜ್ ಆಫ್ ಮೂವ್ಮೆಂಟ್ ಇಂಪ್ರೂವ್ ಮಾಡ್ತೀವಿ. ಸೊ ಆ ವೇ ಅಲ್ಲಿ ನಾವು ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತಿದ್ದೀವಿ. ಆಮೇಲೆ ಈಗ ನಾವು ಇಲ್ಲಿ ಟ್ರೀಟ್ಮೆಂಟ್ ನಾವು ಕೊಟ್ವಿ, ಒಂದೇ ಸಿಟ್ಟಿಂಗಲ್ಲಿ ಒಬ್ಬೊಬ್ಬರಿಗೆ ಒಳ್ಳೆ ಚೇಂಜಸ್ ಬರ್ಲೂಬೋದು, ಒಬ್ಬೊಬ್ಬರಿಗೆ ಬರ್ದೇನೆ ಇರ್ಬೋದು. ಸೊ ಬಟ್ ಮೇನ್ ನಾನು ಆಗಲೇ ಮಾತಾಡಿದೆ ಲೈಫ್ ಸ್ಟೈಲ್ ಒಂದು ಕೂರೋದ್ರಿಂದ. ಸೊ ಅವ್ರ ಮನೆಗೆ ಹೋದ್ಮೇಲೆ ಅವರು ಎಷ್ಟೊತ್ತು ಕುತ್ಕೋಬೇಕು ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಸ್ ಕೂರೋದಕ್ಕಿಂತ ಎವ್ರಿ 10-15 ಮಿನಿಟ್ಸ್ಗೆ ಒಂದ್ಸರಿ ಎದ್ದೇಳೋದು, ಕೂರೋದು, ಆಮೇಲೆ ಕಂಟಿನ್ಯೂಸ್ ನಿಂತ್ಕೊಳ್ಳೋದಾಗ್ಬೋದು. ಈಗ ಡ್ರೈವರ್ ಪ್ರೊಫೆಷನ್ ಏನಾದರೂ ಆಗಿದ್ರೆ ಕಂಟಿನ್ಯೂಸ್ ಡ್ರೈವ್ ಮಾಡೋದಕ್ಕಿಂತ ಎವ್ರಿ ಒಂದು 1 ಅವರ್ಗೆ ಆ ಥರ ಆ ಕಾರಿಂದ ಇಳಿದು ಒಂದು 5 ಸ್ಟೆಪ್ಸ್ ನಡೆದು ಮತ್ತೆ ಒಂದು ಕುತ್ಕೊಳ್ಳೋದಾಗ್ಬೋದು. ಆ ಥರ ಲೈಫ್ ಸ್ಟೈಲ್ ಚೇಂಜಸ್ ಜೊತೆ ಸ್ವಲ್ಪ ನಾವು ಎಕ್ಸಸೈಸ್ ಹೇಳ್ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನೆಕ್ ಪೇನ್ ಇದ್ದರೆ ನೆಕ್ ಮಸಲ್ ಸ್ವಲ್ಪ ರಿಲ್ಯಾಕ್ಸ್ ಆಗಲಿಕ್ಕೆ ನೆಕ್ ರಿಲೇಟೆಡ್ ಆಗ್ಬೋದು, ಇಲ್ಲ ಲೋ ಬ್ಯಾಕ್ ಮಸಲ್ ರಿಲೇಟೆಡ್ ಸ್ವಲ್ಪ ಎಕ್ಸಸೈಸ್ ಆಗ್ಬೋದು, ಇಲ್ಲ ನೀಯಲ್ಲಿ ಪೇನ್ ಇದ್ದರೆ ನೀ ಪೇನ್ ರಿಲೇಟೆಡ್ ಎಕ್ಸಸೈಸ್ ಆಗ್ಬೋದು. ಆ ಥರ ಅವ್ರಿಗೆ ನಾವು ಅವ್ರ ಲೈಫ್ ಸ್ಟೈಲ್ ಆಗು ಸ್ವಲ್ಪ ಚೇಂಜಸ್ ಮಾಡಲಿಕ್ಕೆ ನಾವು ಹೆಲ್ಪ್ ಮಾಡ್ಬೋದು ಅವ್ರಿಗೆ. ಓಕೆ. ಆಗ ನಾವು ಒಬ್ಬರು ಪೇಷಂಟನ್ನು ಮಾತಾಡಿಸಿದ್ವಿ. ಅವ್ರು ಹೇಳಿದ್ರು ಎಲ್ಲ ಕಡೆ ಹೋಗಿ ಬಂದೆ ಆದರೆ ನನಗೇನು ಕಡಿಮೆ ಆಗಿಲ್ಲ, ಇವನ್ ಮಲೇಷ್ಯಾಕ್ಕೂ ಹೋಗಿ ಬಂದೆ ಆದರೂ ಕಡಿಮೆ ಆಗಿಲ್ಲ, ಇಲ್ಲಿ ಬರ್ತಾ ಇದ್ದೀನಿ 4 ವರ್ಷದಿಂದ ಅಂತ. ಇವಾಗ ಅವ್ರಿಗೆ ಸ್ವಲ್ಪ ಗುಣ ಆಗಿದೆಯಂತೆ, ಅವ್ರಿಗೆ ಗೊತ್ತಾಗ್ತಿದೆ ಚೇಂಜಸ್ ಆಗ್ತಿರೋದು ಅವ್ರ ದೇಹದಲ್ಲಿ. ಸೊ ಅಂದ್ರೆ ನೀವು ಕೊಡೋ ಮೆಡಿಸಿನ್ ಜೊತೆಗೆ ಸ್ಟ್ರಿಕ್ಟ್ ಆಗಿ ಏನಾದರೂ ಡಯಟ್ ಅದನ್ನೆಲ್ಲ ಫಾಲೋ ಮಾಡಬೇಕಾ ಅವರು? ಸ್ಟ್ರಿಕ್ಟ್ ಆಗಿ ಡಯಟ್ ಅಂತ ಹೇಳಿದ್ರೆ ಈಗ ಇವಾಗ ಬರ್ತಾರೋ ಲೈಫ್ ಸ್ಟೈಲಲ್ಲಿ ಈಗ ಆಲ್ಮೋಸ್ಟ್ ಎಲ್ಲರದು ಡಯಟ್ ಇದಾಗಿದೆ, ಫುಲ್ ಚೇಂಜ್ ಆಗಿದೆ. ಸೊ ಅದರಲ್ಲಿ ಕಂಪಲ್ಸರಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಫಾಲೋ ಮಾಡ್ಕೊಳ್ಳೇಬೇಕು. ಬಟ್ ಕಂಡೀಷನ್ ಪ್ರಕಾರ ಮಾತಾಡೋದಾದರೆ ಒಬ್ಬೊಬ್ಬರಿಗೆ ಅವ್ರ ಕಂಡೀಷನ್ ಪ್ರಕಾರ ಡಯಟ್ ಫಾಲೋ ಮಾಡಬೇಕಾಗುತ್ತೆ, ಒಬ್ಬೊಬ್ಬರಿಗೆ ಕಂಡೀಷನ್ ಪ್ರಕಾರ ಡಯಟ್ ಫಾಲೋ ಮಾಡಲಿಕ್ಕೆ ಬೇಕಾಗಿಲ್ಲ. ಈಗ ಡಯಟ್ ನೆಕ್ ಮತ್ತು ಲೋವರ್ ಬ್ಯಾಕ್ ಪೇನ್ ಕೇಸಸ್ ಬಂದಾಗ ಅವ್ರಿಗೆ ಅಷ್ಟು ಡಯಟ್ ಹೆಚ್ಚು ನಾವು ಅಡ್ವೈಸ್ ಮಾಡೋದಿಲ್ಲ. ಯಾಕಂದರೆ ಅವ್ರಿಗೆ ಮಸಲ್ ಸ್ಟಿಫ್ನೆಸ್ ಆಗ್ತಿರೋದು ಬಿಕಾಸ್ ಆಫ್ ಲೈಫ್ ಸ್ಟೈಲ್, ಲಾಂಗ್ ಸಿಟ್ಟಿಂಗಿಂದ ಆಗ್ಬೋದು, ಲಾಂಗ್ ಡ್ರೈವಿಂಗಿಂದ ಆಗ್ಬೋದು, ಲಾಂಗ್ ಸ್ಟ್ಯಾಂಡಿಂಗಿಂದ ಆಗ್ಬೋದು, ಅದಕ್ಕೆ ಎಕ್ಸಸೈಸ್ ಹೇಳ್ಕೊಡ್ತೀವಿ. ಡಯಟ್ ಅಂತ ಬಂದಾಗ ಯಾರಲ್ಲಿ ಡಯಟ್ ನಾವು ಹೇಳ್ತೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಎಷ್ಟೋ ಕೇಸಸ್ ಲೈಕ್ ಆಟೋಇಮ್ಯೂನ್ ಡಿಸೀಸಸ್, ರುಮೆಟಾಯ್ಡ್ ಆರ್ಥರೈಟಿಸ್ ಆಗ್ಬೋದು, ಸೋರಿಯಾಟಿಕ್ ಆರ್ಥರೈಟಿಸ್ ಆಗ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ನೀ ಜಾಯಿಂಟ್ ಕೇಸಸಲ್ಲಿ ಆರ್ಥರೈಟಿಸ್ ಅಲ್ಲಿ ತುಂಬ ಸ್ವೆಲ್ಲಿಂಗ್ ಎಲ್ಲ ಇರುತ್ತೆ. ಸೊ ಆ ಥರ ಕೇಸಸಲ್ಲಿ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆ್ಯಂಟಿಜನ್ ಅಂದರೆ ಅವ್ರಿಗೆ ಸೆಟ್ ಆಗ್ದಾಗಿರ್ತಕ್ಕಂಥ ಡಯಟ್, ಸಮ್ಟೈಮ್ಸ್ ಮಿಲ್ಕ್ ಕನ್ಸ್ಯೂಮ್ ಮಾಡೋದ್ರಿಂದ ಆಗ್ಬೋದು, ಸಿಟ್ರಸ್ ಫ್ರೂಟ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ಆಗ್ಬೋದು, ಸಮ್ಟೈಮ್ಸ್ ವೀಟ್ ಅಲ್ಲಿ ಗ್ಲುಟನ್ ಪ್ರೋಟೀನ್ ಬರುತ್ತೆ ಅದು ಕನ್ಸ್ಯೂಮ್ ಮಾಡೋದ್ರಿಂದ ಆಗ್ಬೋದು. ಅವ್ರದ್ದು ಆಟೋ ಇಮ್ಯೂನ್ ಇನ್ಫ್ಲಮೇಷನ್ ಏನಿದೆ ಅದು ಟ್ರಿಗರ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಕೇಸಸಲ್ಲಿ ನಾವು ಅವರಿಗೆ ಡಯಟ್ ಅಡ್ವೈಸ್ ಮಾಡ್ತೀವಿ. ಸೊ ನೆಕ್ ಮತ್ತು ಲೋ ಬ್ಯಾಕ್ ಪೇನ್ ಕೇಸಸಲ್ಲಿ ಅವ್ರಿಗೆ ಎಕ್ಸಸೈಸ್ ಮಾತ್ರ ಜಾಸ್ತಿ ಅದನ್ನೇ ಒತ್ತು ಕೊಟ್ಟು ನಾವು ಅವ್ರನ್ನ ಫಾಲೋ ಮಾಡೋದಕ್ಕೆ ನಾವು ಅವ್ರಿಗೆ ಹೆಲ್ಪ್ ಮಾಡ್ತೀವಿ. ಅಲ್ಲ, ಡಯಟ್ ಆ್ಯಂಡ್ ನ್ಯೂಟ್ರಿಷನ್ ಅಂತ ನೀವು ಸ್ಪೆಷಲ್ ಕೋರ್ಸ್ ಇಲ್ಲಿ ಕೊಡ್ತಾ ಇದ್ದೀರಾ ಪೇಷಂಟಿಗೆ. ಸೊ ಆ ಹಿನ್ನೆಲೆಯಲ್ಲಿ ಅವ್ರದ್ದೇನು ಸಮಸ್ಯೆ ಇದೆ ಅದನ್ನ ನೋಡ್ಕೊಂಡು ನೀವು ಅವ್ರಿಗೆ ಮಾತ್ರ ಹಾಗಾದ್ರೆ ಎಲ್ಲರಿಗೂ ಒಂದೇ ಆಗಲ್ಲ. ಸೊ ಒಬ್ಬೊಬ್ಬರಿಗೆ ಡಯಟ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗತ್ತೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇವಾಗಿರೋ ಜನ್ರೇಷನಲ್ಲಿ ಎಲ್ಲರಿಗೂ ನೀವು ಬೆಳಗ್ಗೆ ಇದೇ ತಿನ್ನಬೇಕು, ಮಧ್ಯಾಹ್ನ ಇದೇ ತಿನ್ನಬೇಕು, ರಾತ್ರಿ ಇದೇ ತಿನ್ನಬೇಕು, ಇದು ತಿನ್ನಬೇಡ ಅಂದರೆ 90% ಜನ ಯಾರು ಫಾಲೋ ಮಾಡಲ್ಲ. ಯಾಕಂದರೆ ಅವ್ರಿಗೆ ಆಲ್ಮೋಸ್ಟ್ ಇಲ್ಲಿ ತನಕ ಬರಬೇಕು, ನನಗೆ ಅವ್ರ ತೊಂದರೆ ಜಾಸ್ತಿ ಆಗ್ಬೇಕು, ಅವಾಗಲೇ ಅವ್ರು ಅದನ್ನು ಫಾಲೋ ಮಾಡೋದು. ಆಯ್ತಾ? ಸೊ ಎಲ್ಲರಿಗೂ ನೀವು ಅದು ತಿನ್ನಿ ಇದು ತಿನ್ನಿ ಅಂತ ಹೇಳಿದ್ರೆ ಯಾರು ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ಅವ್ರಿಗೆ ಡಯಟ್ ಅಷ್ಟು ಫಾಲೋ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನಾವು ಹೇಳಲ್ಲ. ಡಯಟ್ ಫಾಲೋ ಮಾಡೋ ಅವಶ್ಯಕತೆ ಇದ್ರೆ ಕಂಪಲ್ಸರಿ ನಾವು ಒಳ್ಳೇಬೇಕು, ಸ್ಟ್ರಿಕ್ಟಾಗಿ ಅವ್ರಿಗೆ ಫಾಲೋ ಮಾಡಿಸ್ಲೇಬೇಕು. ಯಾಕಂದರೆ ಡಯಟಲ್ಲಿ ಸ್ವಲ್ಪ ಚೇಂಜಸ್ ಇಂದ ಅವ್ರಿಗೆ ಪೇನ್ ಜಾಸ್ತಿ ಆಗ್ತಿರುತ್ತೆ, ಅದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ರೆ ಪೇನ್ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರು ಫಾಲೋ ಮಾಡಲೇಬೇಕು, ಮಾಡಿದ್ರೆ ಅವ್ರು ಒಳ್ಳೆ ಇರ್ತಾರೆ ಅಂತ ಹೇಳಿದ್ರು. ನನಗೆ ಸಯಾಟಿಕ ಸಮಸ್ಯೆ ಇದೆ, ಅದು ಏನು ಸರ್, ಅದು ಹೆಂಗೆ ಬರುತ್ತೆ, ಅದು ಕ್ಯೂರ್ ಹೆಂಗೆ ಮಾಡೋದು ಅದನ್ನೆಲ್ಲ? ಈಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಈಗ ಒಬ್ರು ಹೇಳ್ತಾರೆ ನನಗೆ ಹಿಪ್ಪಲ್ಲಿ ತೊಂದರೆ ಇದೆ, ಹಿಪ್ಪಿಂದ ಪೂರ್ತಿ ಕಾಲು ತನಕ ನೋವು ಬರ್ತಾ ಇದೆ, ಮೀನ್ ಕಡೆ ತನಕನೂ ಬರ್ತಾ ಇರ್ಬೋದು, ಕಾಫ್ ಮಸಲ್ ತನಕ ಇಲ್ಲ ಈಲ್ ತನಕನೂ ಪೇನ್ ಬರ್ತಿರ್ಬೋದು. ಒಬ್ಬರಿಗೆ ಬಲಗಡೆ ಕಾಲು ಎಳ್ತಾ ಬರುತ್ತೆ, ಒಬ್ಬರಿಗೆ ಎಡಗಡೆ ಕಾಲು ಎಳ್ತಾ ಬರುತ್ತೆ, ಒಬ್ಬರಿಗೆ ಎರಡೂ ಕಾಲು ಎಳ್ತಾ ಬರ್ತಿರುತ್ತೆ. ಈಗ ಒಬ್ಬರಿಗೆ ಜಾಸ್ತಿ ಕೂರಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 1/4 ಗಂಟೆ ಕುತ್ಕೊಳ್ತಾರೆ, 1/4 ಗಂಟೆ ಕುತ್ಕೊಳ್ತಿದ್ದಂಗೆ ಅವ್ರಿಗೆ ಕಾಲಲ್ಲಿ ನೋವು ಬರ್ಬೋದು. ಒಬ್ಬರಿಗೆ ಜಾಸ್ತಿ ನಿಲ್ಲಕ್ಕಾಗಲ್ಲ, 10 ನಿಮಿಷ ನಿಲ್ತಿದ್ದಂಗೆ ಅವ್ರಿಗೆ ಕಾಲಲ್ಲಿ ನೋವು ಬರುತ್ತೆ. ಈಗ ಒಬ್ಬೊಬ್ಬರಿಗೆ ಅಬ್ನಾರ್ಮಲ್ ಸ್ಲೀಪಿಂಗ್ ಪೊಸಿಷನಲ್ಲಿ ಮಲ್ಕೊಂಡಾಗಲೂ ಕೂಡ
ಕಾಲಲ್ಲಿ ನೋವು ಬರುತ್ತೆ. ಈಗ ಕಾಲಲ್ಲಿ ನೋವು ಬರ್ತಿದೆ ಅಂತ ಮಾತ್ರಕ್ಕೆ ನಮ್ಗೆ ಈಗ ತೊಡೆ ಹಿಂಭಾಗ ನೋವು ಬರ್ತಿದೆ, ಮೀನ್ಕಂಡ ಹಿಂಭಾಗ ನೋವು ಬರ್ತಿದೆ, ಇಲ್ಲ ಇಮ್ಡಿಯಲ್ಲಿ ನೋವು ಬರ್ತಿದೆ. ಸೊ ಅಲ್ಲಿ ನೋವು ಬರ್ತಿದೆ ಅಂತ ಮಾತ್ರಕ್ಕೆ ಅಂಡರ್ಲೈಂಗ್ ಅಲ್ಲಿ ನಮ್ಗೆ ತೊಂದರೆ ಇರುತ್ತೆ ಅಂತ ಅಲ್ಲ. ಈಗ ನಾನು ಆಗ್ಲೇ ಹೇಳ್ದಾಗೆ ನಮ್ಮ ಎರಡೂ ಕಾಲ್ಗೆ ಅಪ್ ಟು ಟೋಸ್ ತನಕ ನಮ್ಗೆ ನರ್ವ್ ಸಪ್ಲೈ ಆಗ್ತಿರೋದು ಲೋ ಬ್ಯಾಕಿಂದ. ಆಯ್ತಾ? ಆ ಲೋ ಬ್ಯಾಕಿಂದ ಕಾಲ್ಗೆ ಸಪ್ಲೈ ಆಗ್ತಕ್ಕಂಥ ನರ್ವ್ ನೇಮೇ ಸಯಾಟಿಕ್ ನರ್ವ್. ಆಯ್ತಾ? ಆ ನರ್ವ್ ನೇಮೇ ಸಯಾಟಿಕ್ ನರ್ವ್. ಯಾವಾಗ ನಮ್ಗೆ ಆ ನರ್ವ್ ಇರಿಟೇಟ್ ಆಗಿ ಐದರ್ ಮಸಲ್ ಸ್ಪ್ಯಾಸಮ್ ಇಂದ ಇಲ್ಲ ಸ್ಲಿಪ್ ಡಿಸ್ಕ್ ಇಂದ ಐದರ್ ಬೇರೆ ಏನಾದರೂ ಅಂಡರ್ಲೈಂಗ್ ಡಿಜನರೇಟಿವ್ ಸ್ಪೈನಲ್ ಆಗೋ ಸ್ಪಾಂಡ್ಲೋಸಿಸ್ ಡಿಜನರೇಟಿವ್ ಕಾಸಸ್ ಇಂದ ನರ್ವ್ ಇರಿಟೇಟ್ ಆಗಿ ಯಾವಾಗ ಪೇನ್ ಬರುತ್ತೆ ಅದಕ್ಕೆ ಸಯಾಟಿಕಾ ಅಂತಾರೆ. ಈಗ ಎಲ್ಲರೂ ಏನಾಗಿದ್ದಾರೆ ಸಯಾಟಿಕಾನೇ ಡಯಾಗ್ನೋಸಿಸ್ ಅಂತ ತಿಳ್ಕೊಂಡಿದ್ದಾರೆ. ಸಯಾಟಿಕಾ ಅನ್ನೋದು ಒಂದು ಡಯಾಗ್ನೋಸಿಸ್ ಅಲ್ಲ, ಅದು ಒಂದು ಸಿಂಪ್ಟಮ್. ಇನ್ನು CM ನೇಚರ್ ಕ್ಯೂರ್ ಹಾಸ್ಪಿಟಲ್ ಬೇರೆ ನ್ಯಾಚುರೋಪತಿಕ್ ಹಾಸ್ಪಿಟಲ್ಗೆ ಕಂಪೇರ್ ಮಾಡಿದಾಗ ಎಷ್ಟು ಯೂನಿಕ್ ಅಂತ ನಿಮಗೆ ಅನ್ಸುತ್ತೆ? ಯೂನಿಕ್ ಅಂತ ಹೇಳ್ಬಿಟ್ಟು ಬೇರೆ ಹಾಸ್ಪಿಟಲ್ಸ್ಗಾಗಲಿ ಈಗ ನ್ಯಾಚುರೋಪತಿಗಾಗಲಿ ಅಲೋಪತಿಗಾಗಲಿ ಕಂಪೇರ್ ನಾವು ಮಾಡೋದ್ಕಿಂತ ಈಗ ನಮ್ಮ ಹತ್ರ ಯಾರು ಬರ್ತಿದ್ದಾರೆ ಅವ್ರಿಗೇನು ಫಸ್ಟ್ ಯಾವಾಗಲೇ ಪೇಷಂಟ್ ಬಂದಾಗ ನಾವು ಇಮಿಡಿಯೇಟ್ ಈಗ ಡೈರೆಕ್ಟಾಗಿ ಮಸಾಜ್ಗೆ ಯಾವತ್ತು ಕಳಿಸಲ್ಲ, ಬೇರೆ ಹಾಸ್ಪಿಟಲಲ್ಲೂ ಕಳಿಸಲ್ಲ, ಬಟ್ ಇಲ್ಲಿ ಕಳಿಸಲ್ಲ. ಸೊ ಅವ್ರಿಗೆ ಏನಾಗುತ್ತೆ, ಇಲ್ಲಿ 3 ಜನ ಡಾಕ್ಟರ್ಸ್ ಇದೀವಿ ಇಲ್ಲಿ ಬೆಂಗಳೂರಲ್ಲಿ, ದಾವಣಗೆರೆಯಲ್ಲೂ ಕೂಡ. ಸೊ ಫಸ್ಟ್ ಅವ್ರಿಗೆ ಏನೇ ರಿಪೋರ್ಟ್ಸ್ ತಂದಿರ್ತಾರೆ, ಎಕ್ಸ್ರೇ ಆಗ್ಬೋದು, MRI ಆಗ್ಬೋದು, ಬ್ಲಡ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್ ಆಗ್ಬೋದು. ಸೊ ತರೋ ಪೇಷಂಟ್ಗೆ ಕೇಳ್ತೀವಿ ಅವ್ರ ಸಿಂಪ್ಟಮ್ಸ್ ಏನಿದೆ. ಸೊ ಅದಾದ್ಮೇಲೆ ತರೋ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ, ಸೊ ಫಿಸಿಕಲ್ ಎಕ್ಸಾಮಿನೇಷನ್ ಮತ್ತು ಅವ್ರು ತಂದಿರತಕ್ಕಂಥ ರಿಪೋರ್ಟ್ ಎರಡೂ ಟ್ಯಾಲಿ ಮಾಡಿ ಏನು ತೊಂದರೆ ಇದೆ ಅದ್ರ ಪ್ರಕಾರ ಅವ್ರಿಗೆ ಏನಾಗಿದೆ ಅವ್ರ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಿ ಈ ಟ್ರೀಟ್ಮೆಂಟ್ ಕೊಟ್ಟಾಗ ಅವ್ರಿಗೆ ರಿಸಲ್ಟ್ ಬರ್ತಿದೆ. ಅರ್ಥ ಆಗ್ತಿದೆಲ್ಲ? ಈಗ ನಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟೇ ಮೇನ್ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಾರ್ದು. ಆಯ್ತಾ? ಸೊ ಅವ್ರಿಗೆ ರಿಸಲ್ಟ್ ಯಾಕೆ ಬರ್ತಿದೆ, ಅವ್ರ ಲೈಫ್ ಸ್ಟೈಲ್ ಅವ್ರು ಚೇಂಜ್ ಮಾಡ್ಕೊಳ್ತಿರೋದ್ರಿಂದ. ಸೊ ಹಾಗಾಗಿ ಈ ತರ ಕೇಸಸ್ ಅಲ್ಲಿ ಏನಾಗುತ್ತೆ, ಲೈಫ್ ಸ್ಟೈಲ್ನ ಸ್ವಲ್ಪ ಜಾಸ್ತಿ ಅವ್ರಿಗೆ ಒತ್ತು ಕೊಟ್ಟು ಚೇಂಜ್ ಮಾಡಕ್ಕೆ ಹೇಳಿ ಸ್ವಲ್ಪ ಸಪ್ಲಿಮೆಂಟ್ ವೇ ನಾವೇನು ಥೆರಪಿ ಆಗ್ಬೋದು, ಸ್ಟ್ರೆಚ್ ಆಗ್ಬೋದು, ಮಸಲ್ ಸ್ವಲ್ಪ ಸ್ಟಿಫ್ ಆಗಿರೋದನ್ನ ಸ್ವಲ್ಪ ಅವ್ರಿಗೆ ನಾವು ಹೆಲ್ಪ್ ಮಾಡಿದ್ರೆ ಅವ್ರಿಗೆ ಖಂಡಿತವಾಗ್ಲೂ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬರ್ತಿರೋದ್ರಿಂದ ಇಲ್ಲಿಗೆ ತುಂಬಾ ಜನ ಇಲ್ಲಿಗೆ ಬಂದು ಅವ್ರ ಬೆನಿಫಿಟ್ ಅನ್ನ ತಗೊಳ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಡಾಕ್ಟರ್. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಿ CIM ಅಲ್ಲಿ ಯಾವ ರೀತಿಯ ಆರೋಗ್ಯ ಫೆಸಿಲಿಟೀಸ್ಗಳು ಲಭ್ಯ ಇದೆ ಅಂತ. ಸೊ ವೀಕ್ಷಕರೇ, ನೀವು ನೋಡಿದ್ರಲ್ಲ, ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದ ರೀತಿ ನಿಮ್ಮಲ್ಲಿ ಏನಾದರೂ ಆರೋಗ್ಯ ಸಮಸ್ಯೆ ಕಂಡು ಬಂದ್ರೆ ದಯಮಾಡಿ ಕೂಡಲೇ ಬನ್ನಿ. ಯಶವಂತಪುರದಲ್ಲೂ ಹಾಗೂ ದಾವಣಗೆರೆಯಲ್ಲಿ CIM ನೇಚರ್ ಕ್ಯೂರ್ ಹಾಸ್ಪಿಟಲ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಗೇನು ಸಮಸ್ಯೆ ಇದೆ ಅದನ್ನ ಮುಕ್ತವಾಗಿ ಡಾಕ್ಟರ್ ಹತ್ರ ಹೇಳ್ಕೋಬಹುದು. ಯಾಕಂದ್ರೆ ನಿಮ್ಮ ಸಮಸ್ಯೆನ ಕರೆಕ್ಟಾಗಿ ಅವ್ರು ಆಲಿಸಿ ಅದಕ್ಕೆ ತಕ್ಕಂತ ಸಜೆಷನ್ ಅನ್ನ ಅವ್ರು ಕೊಡ್ತಾರೆ ನಿಮಗೆ. ಅವ್ರು ಇಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ಅವ್ರ ಮುಂದೆ ಬಂದು ಕೂತಾಗ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ A to Z ಅವ್ರು ಕೇಳ್ತಾರೆ. ಅಷ್ಟು ತಾಳ್ಮೆಯಿಂದ ನಿಮಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಇದು ಇವತ್ತಿನ ಈ ಕಾರ್ಯಕ್ರಮ ಆಗಿತ್ತು. ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು, ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿರೋ ಸಮಸ್ಯೆಗಳು ಒಂದಷ್ಟು ನಾವು ಬ್ರೋಷರ್ ಅಲ್ಲಿ ಕೂಡ ನಿಮಗೆ ತೋರಿಸ್ತೀವಿ. ಆ ಸಮಸ್ಯೆಗಳು ನಿಮ್ಮಲ್ಲಿ ಕಂಡು ಬಂದದ್ದೇ ಆದಲ್ಲಿ CIM ಹಾಸ್ಪಿಟಲ್ಗೆ ಭೇಟಿ ಕೊಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಡಾಕ್ಟರ್ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಇದ್ದಕ್ಕಾಗಿ. ಥ್ಯಾಂಕ್ ಯು.